ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರ ವಚನದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮತ್ತು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊನ್ನ ಹಾವಿಗೆಯ ಮೆಟ್ಟಿದವನ, ಮಿಡಿ ಮುಟ್ಟಿದ ಕೆಂಜಡೆಯವನ, ಮೈಯಲ್ಲಿ ವಿಭೂತಿ ಧರಿಸಿದವನ, ಕರದಲ್ಲಿ ಕಪಾಲವ ಪಿಡಿದವನ, ಅರ್ಧ ನಾರಿಯಾದವನ, ಬಾಣನ ಬಾಗಿಲ ಕಾಯ್ದವನ, ನಂಬಿಗೆ ಕುಂಟಣಿಯಾದವನ, ಚೋಳಂಗೆ ಹೊನ್ನ ಮಳೆಯ ಕರೆದವನ, ಎನ್ನ ಮನಕ್ಕೆ ಬಂದವನ, ಸದ್ಭಕ್ತರ ಹೃದಯದಲ್ಲಿಪ್ಪವನ, ಮಾಡಿದ ಪೂಜೆಯಲೊಪ್ಪುವನ, ಕೂಡಲ ಸಂಗಯ್ಯ ನೆಂಬುವನ. ಈ ವಚನದಲ್ಲಿ ಬಸವಣ್ಣನವರು ಶಿವನ ರೂಪವನ್ನು ವರ್ಣಿಸಿದ್ದಾರೆ. ಶಿವನು ಚಿನ್ನದ ಚಪ್ಪಲಿಯನ್ನು ಮೆಟ್ಟಿದ್ದಾನೆ. ಎಲೆ ನಾಗರಗಳಿಂದ ಕೂಡಿದ ಕೆಂಪಾದ ಜಡೆಯನ್ನು ಹಾಕಿದ್ದಾನೆ. ಮೈಯಲ್ಲಿ ವಿಭೂತಿಯನ್ನು ಧರಿಸಿದ್ದಾನೆ. ಕೈಯಲ್ಲಿ ಕಪಾಲವನ್ನು ಅಂದರೆ ಭಿಕ್ಷಾ ಪಾತ್ರೆಯನ್ನು ಹಿಡಿದಿದ್ದಾನೆ. ಅರ್ಧ ನಾರಿಯಾದವನು ಎಂದರೆ ತನ್ನ ದೇಹದ ಅರ್ಧ ಭಾಗವನ್ನು ಪಾರ್ವತಿ ದೇವಿಗೆ ನೀಡಿ ಅರ್ಧ ನಾರೀಶ್ವರನಾಗಿದ್ದಾನೆ. ಬಾಣಾಸುರ ಎಂಬ ಭಕ್ತನಿಗೆ ಒಲಿದು ಅವನ ಕೋರಿಕೆಯಂತೆ ಅವನ ರಾಜಧಾನಿಯಾದ ಶೋಣಿತಾಪುರಕ್ಕೆ ಕಾವಲುಗಾರನಾಗಿದ್ದಾನೆ. ನಂಬಿಯಣ್ಣನೆಂಬ ಭಕ್ತನ ಭಕ್ತಿಗೆ ಮೆಚ್ಚಿ ಅವನ ಎರಡನೇ ಮದುವೆಗೆ ಕುಂಟಣಿಯಾಗಿ ಅಂದರೆ ಮಧ್ಯವರ್ತಿ ದಲ್ಲಾಳಿಯಾಗಿ ಅವನ ಮದುವೆ ನಡೆಸಿದ್ದಾನೆ. ಇದನ್ನು ನಂಬಿಯಣ್ಣನ ರಗಳೆಯಲ್ಲಿ ಹೇಳಲಾಗಿದೆ. ಚೋಳರ ದೊರೆಗೆ ಚಿನ್ನದ ಮಳೆಯನ್ನು ಸುರಿಸಿದವನು, ಹಾಗೆ ನನ್ನ ಮನಸ್ಸಿಗೆ ಬಂದವನು, ಭಕ್ತರ ಹೃದಯದಲ್ಲಿ ನೆಲೆಸಿರುವವನು, ಯಾವ ರೀತಿ ಪೂಜಿಸಿದರೂ ಭಕ್ತರಿಗೆ ಒಲೆಯುವವನು, ನಮ್ಮ ಕೂಡಲ ಸಂಗಯ್ಯನು ಎಂದು ಶಿವನನ್ನು ಈ ರೀತಿಯಾಗಿ ಬಸವಣ್ಣನವರು ವರ್ಣಿಸಿದ್ದಾರೆ.